ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೇವಲ ನಾಯಕ ನಟ ಮಾತ್ರ ಅಲ್ಲ, ನಿರ್ದೇಶಕ ಕೂಡ ಹೌದು, ಗಾಯಕ ಕೂಡ ಹೌದು. ಇಷ್ಟೇ ಅಲ್ಲ, ಸುದೀಪ್ ಅತ್ಯದ್ಭುತ ಕ್ರಿಕೆಟ್ ಪ್ಲೇಯರ್ ಕೂಡ ಹೌದು. ಸಿನಿಮಾವಷ್ಟೇ ಕ್ರಿಕೆಟ್ ಅನ್ನ ಕೂಡ ಅತಿಯಾಗಿ ಇಷ್ಟಪಡುವ ಕಿಚ್ಚ ಸುದೀಪ್ ಚೂರು ಬಿಡುವು ಸಿಕ್ಕರೂ ಸಾಕು ಕಾಣಿಸುವುದು ಮೈದಾನದಲ್ಲಿಯೇ. ಇಂಥ ಸುದೀಪ್ ಕಳೆದ ವರ್ಷ ಸಿಸಿಎಲ್ನಲ್ಲಿ ತಮ್ಮ ಹುಡುಗರ ಜೊತೆ ಫಿನಾಲೆ ತಲುಪಬೇಕಿತ್ತು. ಆದರೆ ಸೆಮಿಫಿನಾಲೆನಲ್ಲಿ ಚೆನ್ನೈ ರೈನೋಸ್ ತಂಡವನ್ನ ಮಣಿಸುವಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸೋತಿತ್ತು. ಸುದೀಪ್ ಪಡೆಗೆ ಸೆಡ್ಡು ಹೊಡೆದು ಆರ್ಯ ತಂಡ ಫಿನಾಲೆ ಪ್ರವೇಶ ಮಾಡಿತ್ತು. ಅಂದಿನಿಂದ ಸೇಡು ತೀರಿಸಿಕೊಳ್ಳಲು ಹಾತೊರೆಯುತ್ತಿದ್ದ ಕಿಚ್ಚನ ಹುಡುಗರು ನಿನ್ನೆ ನಡೆದ ರಣರೋಚಕ ಸೆಮಿಫಿನಾಲೆ ಪಂದ್ಯದಲ್ಲಿ ಚೆನ್ನೈ ತಂಡವನ್ನ ಬಗ್ಗು ಬಡಿದಿದ್ದಾರೆ, ಮನೆಗೆ ಕಳುಹಿಸಿದ್ದಾರೆ. ಹೌದು, ಕೊಯಮತ್ತೂರಿನಲ್ಲಿ ನಿನ್ನೆ ನಡೆದ ಎರಡನೇ ಸೆಮಿಫಿನಾಲೆ ಪಂದ್ಯದಲ್ಲಿ ವೇಲ್ಸ್ ಚೆನ್ನೈ ಕಿಂಗ್ಸ್ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಚೆನ್ನೈ ತಂಡದ ನಾಯಕ ವಿಕ್ರಾಂತ್ ಸಂತೋಷ್ ಮತ್ತು ರಮಣ ಆರಂಭಿಕವಾಗಿ ಕಣಕ್ಕಿಳಿದಿದ್ದರು. ಉತ್ತಮ ಆರಂಭವನ್ನ ಕೂಡ ನೀಡಿದರು. ಅದರಲ್ಲಿಯೂ ಕ್ಯಾಪ್ಟನ್ ವಿಕ್ರಾಂತ್ ಸಂತೋಷ್ ಕೇವಲ 16 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು. ಈ ಹಿನ್ನೆಲೆಯಲ್ಲಿ ಬುಲ್ಡೋಸರ್ಸ್ ಕ್ಯಾಂಪ್ನಲ್ಲಿ ಆತಂಕ ಮನೆ ಮಾಡಿತ್ತು. ಆದರೆ ಬೇಕಿದ್ದ ಮೊದಲ ವಿಕೆಟ್ ಡಾರ್ಲಿಂಗ್ ಕೃಷ್ಣ ಕಬಳಿಸಿದ್ರು. ಮತ್ತೊಂದು ಬದಿಯಲ್ಲಿ ರಮಣ ಅವರನ್ನ ಔಟ್ ಮಾಡಿದ್ರು. ರಮಣ ನಂತರ ಬಂದ ಶಾಂತನು ಅವರಿಗೆ ಚಂದನ್ ಪೆವಿಲಿಯನ್ ದಾರಿ ತೋರಿಸಿದ್ರು. ಶಾಂತನು ಕೇವಲ 5 ರನ್ ಗಳಿಸಿ ಔಟ್ ಆದರು. ಪೃಥ್ವಿ ಪಾಂಡಿರಾಜನ್ ಶೂನ್ಯ ಸುತ್ತಿ ಗೂಡು ಸೇರಿದ್ರು. ಹೀಗೆ ಒಂದು ಬದಿಯಲ್ಲಿ ಸತತ ವಿಕೆಟ್ ಬೀಳುತ್ತಿದ್ದರೂ ಆಕ್ರಮಣಕಾರಿ ಆಟ ಮುಂದುವರೆಸಿದ್ದ ವಿಕ್ರಾಂತ್ ಸಂತೋಷ್ ಕೊನೆಗೆ ಚಂದನ್ ಬೀಸಿದ ಬಲೆಗೆ ಬಿದ್ದರು. 24 ಎಸೆತಗಳಲ್ಲಿ 66 ರನ್ ಗಳಿಸಿ ಔಟ್ ಆದರು. ವಿಕ್ರಾಂತ್ ಸಂತೋಷ್ ಔಟ್ ಆದ ನಂತರ ಚೆನ್ನೈ ಮತ್ತೆ ಸತತವಾಗಿ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆಗ 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಆದವ್ ತಂಡವನ್ನ ಸಂಕಷ್ಟದಿಂದ ಮೇಲೆತ್ತುವ ಪ್ರಯತ್ನ ಮಾಡಿದ್ರು. 26 ಎಸೆತಗಳಲ್ಲಿ 31 ರನ್ ಗಳಿಸಿದ್ರು. ಅಂತಿಮವಾಗಿ 19.5 ಓವರ್ಗೆ ಆಲ್ ಔಟ್ ಆದ ಚೆನ್ನೈ ಕಿಂಗ್ಸ್ ತಂಡ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ 161 ರನ್ಗಳ ಗುರಿ ನೀಡಿತ್ತು. ಕರ್ನಾಟಕ ಬುಲ್ಡೋಸರ್ಸ್ ಪರ ಡಾರ್ಲಿಂಗ್ ಕೃಷ್ಣ 1, ಚಂದನ್ ಕುಮಾರ್ 2, ಕರಣ್ ಆರ್ಯನ್ 2, ಸಚಿನ್ 3 ವಿಕೆಟ್ ಕಬಳಿಸಿದ್ರು. ಚೆನ್ನೈ ನೀಡಿದ್ದ 161 ರನ್ಗಳ ಗುರಿ ಬೆನ್ನತ್ತಿದ್ದ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಡಾರ್ಲಿಂಗ್ ಕೃಷ್ಣ ಮತ್ತು ನಿರೂಪ್ ಭಂಡಾರಿ ಉತ್ತಮವಾದ ಆರಂಭ ನೀಡಿದ್ರು. ಆದರೆ 14 ಎಸೆತಗಳಲ್ಲಿ 25 ರನ್ ಗಳಿಸಿದ್ದಾಗ ನಿರೂಪ್ ಭಂಡಾರಿ ಔಟ್ ಆದರು. ನಿರೂಪ್ ಔಟ್ ಆದ ಬೆನ್ನಲ್ಲೇ ಚಂದನ್ ಕುಮಾರ್ ಕೂಡ ಡಕ್ಔಟ್ ಆದ್ರು. ಸಮಾಧಾನದಿಂದ ಆಡುತ್ತಿದ್ದ ಡಾರ್ಲಿಂಗ್ ಕೃಷ್ಣ 18 ಬಾಲ್ಗಳಲ್ಲಿ 20 ರನ್ ಗಳಿಸಿ ವಿಕೆಟ್ ಚೆಲ್ಲಿದ್ರು. ಇನ್ನು ಈ ಬಾರಿ ಕರ್ನಾಟಕ ಬುಲ್ಡೋಸರ್ಸ್ ಪರ ಅತಿ ಹೆಚ್ಚು ರನ್ ಗಳಿಸುವ ರಾಜೀವ್ ಹನು ಕೂಡ ನಿರಾಸೆ ಮಾಡಿದ್ರು. ಪರಿ ಬೌಲಿಂಗ್ನಲ್ಲಿ ಶೂನ್ಯಕ್ಕೆ ಔಟ್ ಆದರು. ಕ್ರೀಸ್ಗೆ ಬಂದ ಕ್ಷಣದಿಂದಲೇ ರನ್ ಓಡಲು ಕಷ್ಟಪಡುತ್ತಿದ್ದ ಕರಣ್ 12ನೇ ಓವರ್ನಲ್ಲಿ ಓಡಲು ಆಗದೆ ಕುಸಿದು ಬಿದ್ದರು. 13ನೇ ಓವರ್ನಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. 14ನೇ ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 100 ರನ್ ಗಡಿ ದಾಟಿದ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಕೊನೆಯ 30 ಬಾಲ್ನಲ್ಲಿ 51 ರನ್ಗಳ ಅವಶ್ಯಕತೆ ಇತ್ತು. ಈ ಸಮಯದಲ್ಲಿ 10 ಬಾಲ್ನಲ್ಲಿ 14 ರನ್ ಗಳಿಸಿದ್ದ ಮಂಜುನಾಥ್ ಚೆನ್ನೈ ತಂಡದ ಕ್ಯಾಪ್ಟನ್ ವಿಕ್ರಾಂತ್ ಬೌಲಿಂಗ್ನಲ್ಲಿ ಕೀಪರ್ ಸತ್ಯಾಗೆ ಕ್ಯಾಚ್ ನೀಡಿದ್ರು. ಆದರೆ ಇದೇ ಸಮಯದಲ್ಲಿ ಇನ್ನೊಂದು ಬದಿಯಲ್ಲಿ ಅಂಟಿಕೊಂಡಿದ್ದ ಜೆಕೆ ನಿಧಾನವಾಗಿ ಚೆನ್ನೈ ಮೇಲೆ ಆಕ್ರಮಣ ಮಾಡಿದ್ರು. 17ನೇ ಓವರ್ನಲ್ಲಿ ನಾಯಕ ವಿಕ್ರಾಂತ್ ಬೌಲಿಂಗ್ನಲ್ಲಿ 2 ಬೌಂಡರಿ ಸೇರಿ 2 ಸಿಕ್ಸರ್ ಸಿಡಿಸಿದ್ರು. ಈ ಮೂಲಕ ಸೋಲಿನ ಭಯದಲ್ಲಿದ್ದ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಕ್ಯಾಂಪ್ನಲ್ಲಿ ಭರವಸೆ ಮೂಡಿಸಿದ್ರು. ಕೊನೆಯ 12 ಬಾಲ್ಗಳಲ್ಲಿ 14 ರನ್ಗಳ ಅವಶ್ಯಕತೆ ಇತ್ತು. 19ನೇ ಓವರ್ನಲ್ಲಿ ಆದವ್ ಮೊದಲ 3 ಬಾಲ್ ಕರಾರುವಕ್ಕಾದ ಬೌಲಿಂಗ್ ಮಾಡಿದ್ರು. ಕೇವಲ 1 ರನ್ ನೀಡಿದ್ರು. 4ನೇ ಎಸೆತದಲ್ಲಿ ಜೆಕೆ ಬೌಂಡರಿ ಬಾರಿಸಿದ್ರು. ಈ ಮೂಲಕ 43 ಬಾಲ್ಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು. ಆದರೆ ಮರು ಎಸೆತದಲ್ಲಿ 6 ಹೊಡೆಯುವ ಬರದಲ್ಲಿ ಔಟ್ ಆದರು. ಆನಂತರ ಬಂದ ಪ್ರತಾಪ್ ಮೊದಲ ಎಸೆತದಲ್ಲಿಯೇ ಬೌಂಡರಿ ಬಾರಿಸಿದ್ರು. ಕೊನೆಯ ಓವರ್ನಲ್ಲಿ
5 ರನ್ಗಳ ಅವಶ್ಯಕತೆ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಇತ್ತು. ಕ್ರೀಸ್ನಲ್ಲಿ ಸುದೀಪ್ ಮತ್ತು ಪ್ರತಾಪ್ ಇದ್ದರೆ ಬೌಲಿಂಗ್ ಜವಾಬ್ದಾರಿಯನ್ನ ಚೆನ್ನೈ ಪರವಾಗಿ ಅಶೋಕ್ ಸೆಲ್ವನ್ ವಹಿಸಿಕೊಂಡಿದ್ದರು. ಸುದೀಪ್ ಮೊದಲ ಬಾಲ್ನಲ್ಲಿ 1 ರನ್ ಗಳಿಸಿದ್ರು. ಎರಡನೇ ಎಸೆತದಲ್ಲಿ ಪ್ರತಾಪ್ ಕೂಡ ಸಿಂಗಲ್ ತೆಗೆದುಕೊಂಡ್ರು. ಕೊನೆಯ 3 ಬಾಲ್ನಲ್ಲಿ 2 ರನ್ಗಳ ಅವಶ್ಯಕತೆ ಇತ್ತು. ಕೊನೆಯದಾಗಿ ಸುದೀಪ್ ಬೌಂಡರಿ ಬಾರಿಸಿ ಗೆಲುವಿನ ನಗೆ ಬೀರಿದ್ರು. ಕಳೆದ ವರ್ಷ ಸೇಡು ತೀರಿಸಿಕೊಂಡರು. ಕನ್ನಡದ ಧ್ವಜ ಹಾರಿಸಿ ಸಂಭ್ರಮ ಪಟ್ಟರು. ಇಂದು ಫಿನಾಲೆ ಪಂದ್ಯ ನಡೆಯಲಿದ್ದು ಬೆಂಗಾಲ್ ಟೈಗರ್ಸ್ ತಂಡ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ವಿರುದ್ಧ ಕಣಕ್ಕಿಳಿಯಲಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.